ಹಾಯ್ ಎಲ್ರಿಗೂ ನಮಸ್ತೆ. ನೀವಿವಾಗ ನೋಡ್ತಿರುವಂಥ ಟೌನ್ ಇದು ಹಾನ್ಬಾಳ್ ಅಂತ. ಸಕಲೇಶಪುರದಿಂದ 14 ಕಿಲೋಮೀಟ್ರ್ ಆಗುತ್ತೆ. ಈ ಹಾನ್ಬಾಳಿಂದ ಪ್ರಾಪರ್ಟಿಗೆ 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ. ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ನಾವಿವಾಗ ನೋಡೋಕೆ ಬಂದಿರುವಂಥ ಪ್ರಾಪರ್ಟಿ 5 ಎಕರೆ 10 ಗುಂಟೆ ರೆಕಾರ್ಡ್ ಬರುತ್ತೆ. ಹಾಗೆ ಬೌಂಡ್ರಿ 7ರಿಂದ 7.5 ಎಕರೆ ಬರುತ್ತೆ. ಅಲ್ಲಿಗೆ ನಿಮ್ಗೊಂದು 2 ಎಕರೆ ಎಕ್ಸ್ಟ್ರಾ ಬರುತ್ತೆ. ಹಾಗೆ ಪ್ರಾಪರ್ಟಿ ಎಂಟ್ರೆನ್ಸ್ ನೀವು ನೋಡ್ತಿದ್ದೀರಾ ನೋಡಿ. ಪ್ರಾಪರ್ಟಿ ಸುತ್ತಮುತ್ತ ನಿಮಗೆ ಒಂದು ಚಿನ್ನಹಡ್ಡು ರೆಸಾರ್ಟ್ ಅಂತ ಕಾಣುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ. ಬಲಭಾಗಕ್ಕೆ ನಿಮಗೆ ಪ್ರಾಪರ್ಟಿ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ಜೀಪ್ ನಿಂತಿದೆ ನೋಡಿ. ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಈ ಮಡ್ ರೋಡ್ಗೆ ಏನಿಲ್ಲ ಅಂತ ಅಂದರೂ ಒಂದು 150ರಿಂದ 200 ಮೀಟರ್ ನಿಮಗೆ ರೋಡ್ ಅಪ್ರೋಚ್ ಸಿಗುತ್ತೆ. ಹಾಗೆ ಟಾರ್ ರಸ್ತೆಯಿಂದ ಒಂದು 250-300 ಮೀಟ್ರ್ ಬಂದರೆ ಪ್ರಾಪರ್ಟಿ ನಾವು ರೀಚ್ ಆಗ್ತೀವಿ. ಒಳ್ಳೆ ರೋಡ್ ಆ್ಯಕ್ಸಸ್ ಇದೆ. ಹಾಗೆ ಕೆರೆ ನೋಡ್ತಿರ್ಬೋದು ನೀವು. 150x150ಕ್ಕೆ ಕೆರೆ ಮಾಡಿದ್ದಾರೆ. ಹಾಗೆ 20 ಅಡಿ ಆಳ ಇದೆ. ವರ್ಷ ಪೂರ್ತಿ ನೀರಿರುವಂಥ ಕೆರೆ ಇದಾಗಿದೆ. ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು. ತುಂಬ ಅದ್ಭುತವಾದಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ನಿಮಗೆ ಅಕ್ಕಪಕ್ಕ 300 ಮೀಟ್ರಲ್ಲೆಲ್ಲ ಮನೆಗಳಿದೆ, ಹಳ್ಳಿ ಇದೆ, ಸೇಫ್ಟಿ ಜಾಗ. ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಆಗಲಿ ಇಲ್ಲ ಹೋಮ್ ಸ್ಟೇ ರೆಸಾರ್ಟ್ ಮಾಡೋದಕ್ಕೆ ದಿ ಬೆಸ್ಟ್ ಸೂಟಬಲ್ ಜಾಗ ಇದಾಗಿದೆ ನೋಡಿ. ಗಿಡ ಮರಗಳು ನೀವು ನೋಡ್ತಿರ್ಬೋದು. ಯಥೇಚ್ಛವಾಗಿ ಗಿಡ ಮರಗಳು ಬೆಳೆದಿದೆ. ಹಾಗೆ ಒಂದು 75% ಲೆವೆಲ್ ಬರುತ್ತೆ. ತುಂಬ ಮತ್ತು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಫೇಮಸ್ ಆಗಿರುವಂಥ ಜಾಗ ಇದಾಗಿದೆ. ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಈ ಪ್ರಾಪರ್ಟಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಅಂತೂ ಕಟ್ಟಿಟ್ಟ ಬುತ್ತಿ. ಇನ್ನು ಕುಡಿಯುವ ನೀರಿಗಾಗಿ ನೋಡಿ, ಈ ಥರ ರಿಂಗ್ ಇಳಿಸ್ಬಿಟ್ಟು ರಿಂಗ್ ಬಾವಿ ಮಾಡಿದ್ದಾರೆ ನೋಡಿ. ನ್ಯಾಚುರಲ್ ವಾಟರ್ ಇದು, ತಿಳಿ ನೀರು, ತುಂಬ ಅದ್ಭುತವಾದಂಥ ನೀರು, ಕೆಮಿಕಲ್ ಫ್ರೀ ವಾಟರ್ ಅಂತ ಹೇಳ್ಬೋದು. ಹಾಗೆ ಒಂದು ಚಿಕ್ಕ ಸ್ಟ್ರೀಮು ವರ್ಷ ಪೂರ್ತಿ ಹರಿತಿರುತ್ತೆ, ಕೆರೆಗೆ ಹೋಗುತ್ತೆ. ಈ ಪ್ರಾಪರ್ಟಿಯಲ್ಲಿ ನೀವು ಮನೆಗಳನ್ನ ಕಟ್ಟಿದ್ರು ನಿಮಗೆ ಕೆರೆ ವ್ಯೂ ಅಂತೂ ಸಿಗುತ್ತೆ. ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಈ ಏರಿಯಾದಲ್ಲಿ ನಿಮಗೆ 100ರಿಂದ 140 ಇಂಚ್ ಮಳೆ ಆಗುತ್ತೆ. ಅಕ್ಕಪಕ್ಕ ನಿಮಗೆ ನಾಣ್ಯ ಭೈರವೇಶ್ವರ ಆಗಿರ್ಬೋದು, ಎತ್ತಿನ ಭುಜ ಟ್ರೆಕ್ಕಿಂಗ್ ಪಾಯಿಂಟ್ ಆಗಿರ್ಬೋದು, ಎಲ್ಲ ತುಂಬ ಹತ್ತಿರ ಆಗುತ್ತೆ. ಟೂರಿಸ್ಟ್ ಸ್ಪಾಟ್ಗೆ ತುಂಬ ಹತ್ತಿರ. ಸಕಲೇಶಪುರದಿಂದ ನಿಮಗೆ 24 ಕಿಲೋಮೀಟ್ರ್ ಆಗುತ್ತೆ. ಮೂಡಿಗೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ದಿ ಬೆಸ್ಟ್ ಏರಿಯಾ ಅಂತ ಹೇಳ್ಬೋದು. ಅಕ್ಕಪಕ್ಕ ಎಲ್ಲ ಪೂರ್ತಿ ಕಾಫಿ ತೋಟಗಳಿದೆ, ಅಡಿಕೆ ತೋಟಗಳಿದೆ. ಅಗ್ರಿಕಲ್ಚರ್ಗೂ ತುಂಬ ಯೂಸ್ ಆಗುತ್ತೆ, ಅಥವಾ ಕಮರ್ಷಿಯಲ್ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗೂ ಈ ಜಾಗ ತುಂಬ ಸೂಕ್ತವಾಗಿದೆ. ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಇನ್ವೆಸ್ಟ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಟೋಟಲ್ಲಾಗಿ ಎಕರೆಗೆ 40 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ರೆಕಾರ್ಡ್ ಏನಿದೆ ಅದಕ್ಕೆ ಮಾತ್ರ ಅಮೌಂಟ್ ತೊಗೊಳ್ತಾರೆ. ಡೈರೆಕ್ಟ್ ಓನರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರುತ್ತೆ. ಬೆಂಗಳೂರಿನವರು ಓನರು. ಹಾಗೆ ಇದು ಪರ್ಚೇಸ್ಡ್ ಲ್ಯಾಂಡ್ ಆಗಿದೆ. ತುಂಬ ಸುಂದರವಾದಂಥ ಪ್ರಾಪರ್ಟಿ ಅಂತ ಹೇಳ್ತೀನಿ. ಪ್ರಾಪರ್ಟಿಯ ಎಲ್ಲ ಕಡೆ ವೆಹಿಕಲ್ ತಿರುಗಾಡುತ್ತೆ. ಹಾಗೆ ತುಂಬ ಜಾತಿಯ ಕಾಡು ಮರಗಳು ಈ ಪ್ರಾಪರ್ಟಿಲಿದೆ. ಹಾಗೆ ಮೆಣಸನ್ನ ತುಂಬ ಚೆನ್ನಾಗಿರಲಿ ಹಾಕ್ಬೋದು. ಒಂದು ನೇಚರ್ ಮಧ್ಯೆ ಇರ್ತೀವಿ ಅನ್ನೋರಿಗೆ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಹಾಗೆ ನೋಡಿ, ಮಂಜಿದ್ದಾಗ ಈ ಪ್ರಾಪರ್ಟಿ ಹೇಗೆ ಕಾಣುತ್ತೆ ಅಂತ ಓನರ್ ನಂಗೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ನೋಡಿ. ಮಿಸ್ಟಿದ್ದಾಗ ಪೂರ್ತಿ ಈ ಥರ ಇರುತ್ತೆ. ಸಖತ್ ವಾತಾವರಣ, ತುಂಬ ಒಂದು ಪ್ರಕೃತಿಯ ವಿಸ್ಮಯ ಅಂತ ಹೇಳ್ಬೋದು. ಈ ಜಾಗ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ನಾನು ಸಜೆಸ್ಟ್ ಮಾಡ್ತೀನಿ. ಯಾರೇ ತೊಗೊಂಡ್ರೂ ಚಿನ್ನದಂಥ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು. ಹಾಗೆ ನಿಮಗೆ ಓನರ್ ಹತ್ರ ನೇರ ಫೇಸ್ ಟು ಫೇಸ್ ಸಿಟ್ಟಿಂಗ್ ಇರುತ್ತೆ. ಸೊ ಮಾತಾಡಿ ರೇಟ್ನ ಕೂಡ ಸ್ವಲ್ಪ ನೀವು ನೆಗೋಷಿಯೇಟ್ ಮಾಡ್ಕೋಬೋದು. ಇನ್ನು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ. ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಏನೂ ಇಲ್ಲ. ಮತ್ತೆ ಹೇಳ್ತಿದ್ದೀನಿ, 5 ಎಕರೆ 10 ಗುಂಟೆ ರೆಕಾರ್ಡ್ ಬರುತ್ತೆ. 7ರಿಂದ 7.5 ಎಕರೆ ಬೌಂಡ್ರಿ ಬರುತ್ತೆ. ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.